ಯಾವ್ದು ಹಿಂಗಾಲೇಶ್ವರ ರೀ ಅವರೆಲ್ಲ ಯಡಿಯೂರಪ್ಪನ ಚೆಲ್ಲ ಸ್ವಾಮಿ. ನಾ ಹೇಳಿಲ್ಲ ಹಿಂದಕ್ಕೆ ದಂಗಾಲೇಶ್ವರ. ಒಬ್ಬ ಮಠಾಧೀಶರಿಗಿರುವಂಥ ಏನಾದರೂ ಅವ ಮಾರಲಿ ಹರಿಹರ ಸ್ವಾಮಿನೇ ಎದ್ದಾನಲ್ಲ. ಈಗ ಅನ್ಯಾಯ ಆಗೈತಿ ಬಿ ಜೆ ಪಿದಿಂದ. ಎದಕ್ಕೆ ಅನ್ಯಾಯ ಆಗೈತಿ? ಅವನ್ನ ಶಿಷ್ಯಗೆ ಟಿಕೆಟ್ ಕೊಟ್ಟೆ ಅಲ್ಲ ಬೆಳಗಾವಕ್ಕೆ. ಇವರೆಲ್ಲ ಯಡಿಯೂರಪ್ಪನ ಇಳಿಸುವಾಗ ದಿಂಗಾಲೇಶ್ವರ ಸ್ವಾಮಿ ಈ ಎಷ್ಟು ಸ್ವಾಮಿಗಳನ್ನ ಕರ್ಕೊಂಡೋಗಿ ಬಿ ಜೆ ಪಿನ ಅಂತಿಸಿದ್ರು. ಬಿ ಜೆ ಪಿ ಮುಗಿಸ್ಬಿಡ್ತೀವಿ ಅಂತ್ಯ ಮಾಡ್ತೀವಿ ಅಂದರು. ದಿಂಗಾಲೇಶ್ವರ ಹಿಂದೆ ಯಾರೂ ಇಲ್ಲ. ನಾ ಇಷ್ಟೇ ಉಳಿದು ಅವ್ರ ಹಿಂದೆ ಬೆನ್ನು ಹತ್ತೋ ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊತೀನಿ, ಅಂಥ ಸ್ವಾಮಿಗಳು ಬೆನ್ನು ಹತ್ತಬೇಡ್ರಿ, ನಿಮ್ಮ ಗೌರವ ಕಡಿಮೆ ಆಗ್ತದೆ. ಈಗಾಗಲೇ ಒಂದು 2 ಸ್ವಾಮಿಗಳು ಬಿಟ್ಟಾರ. ಮುರುಘಾ ಮಠ ಶ್ರೀಗಳು ಹೇಳ್ಯಾರ, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ದಯವಿಟ್ಟು ಈ ದಂಗಾಲೇಶ್ವರ ಸ್ವಾಮಿ ಬೆನ್ನು ಹತ್ತಬೇಡ್ರಿ. ಇದು ದೇಶದ ಚುನಾವಣೆ ಇದೆ. ನಮ್ಮ ರಾಷ್ಟ್ರ ಉಳಿಬೇಕು, ನಮ್ಮ ಹಿಂದುತ್ವ ಉಳಿಬೇಕು, ಭಾರತ ಜಗತ್ತಿನ ಗುರು ಆಗಬೇಕು. ಇಷ್ಟರ ಸಲ ಚುನಾವಣೆ ಇದೆ. ಈ ದಂಗಾಲೇಶ್ವರ ನಿಂತಿರ್ತೀನಿ, ಆಸೆಯವರ ನಿಂತರು ಏನೂ ಆಗೋದಿಲ್ಲ. ಪ್ರಹ್ಲಾದ್ ಜೋಶಿ ಆರ್ಚಿ ಬರ್ತಾರೆ. ಯಾರು ಅದೇ ಟಾರ್ಗೆಟ್? ಯಾರು? ಈ ಅಪ್ಪ ಮಕ್ಕಳೇ ಮಾಡೋರು. ದಿಂಗಾಲೇಶ್ವರ ಮೊದಲು ಏನು ಮಾಡಿದ್ರು? ಮುಖ್ಯಮಂತ್ರಿ ಇದ್ದಾಗ ಇದೇ ಮಾಡಿದ್ರು. ಯಾವ್ದು ಹಿಂಗಾಲೇಶ್ವರ ರೀ ಅವರೆಲ್ಲ ಯಡಿಯೂರಪ್ಪನ ಚೆಲ್ಲ ಸ್ವಾಮಿ. ನಾ ಹೇಳಿಲ್ಲ ಹಿಂದಕ್ಕೆ ದಂಗಾಲೇಶ್ವರ. ಒಬ್ಬ ಮಠಾಧೀಶರಿಗಿರುವಂಥ ಏನಾದರೂ ಅವ ಮಾರಲಿ ಹರಿಹರ ಸ್ವಾಮಿನೇ ಎದ್ದಾನಲ್ಲ. ಈಗ ಅನ್ಯಾಯ ಆಗೈತಿ ಬಿ ಜೆ ಪಿದಿಂದ. ಎದಕ್ಕೆ ಅನ್ಯಾಯ ಆಗೈತಿ? ಅವನ್ನ ಶಿಷ್ಯಗೆ ಟಿಕೆಟ್ ಕೊಟ್ಟೆ ಅಲ್ಲ ಬೆಳಗಾವಕ್ಕೆ. ಇವರೆಲ್ಲ ಯಡಿಯೂರಪ್ಪನ ಇಳಿಸುವಾಗ ದಿಂಗಾಲೇಶ್ವರ ಸ್ವಾಮಿ ಈ ಎಷ್ಟು ಸ್ವಾಮಿಗಳನ್ನ ಕರ್ಕೊಂಡೋಗಿ ಬಿ ಜೆ ಪಿನ ಅಂತಿಸಿದ್ರು. ಬಿ ಜೆ ಪಿ ಮುಗಿಸ್ಬಿಡ್ತೀವಿ ಅಂತ್ಯ ಮಾಡ್ತೀವಿ ಅಂದರು. ದಿಂಗಾಲೇಶ್ವರ ಹಿಂದೆ ಯಾರೂ ಇಲ್ಲ. ನಾ ಇಷ್ಟೇ ಉಳಿದು ಅವ್ರ ಹಿಂದೆ ಬೆನ್ನು ಹತ್ತೋ ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊತೀನಿ, ಅಂಥ ಸ್ವಾಮಿಗಳು ಬೆನ್ನು ಹತ್ತಬೇಡ್ರಿ, ನಿಮ್ಮ ಗೌರವ ಕಡಿಮೆ ಆಗ್ತದೆ. ಈಗಾಗಲೇ ಒಂದು 2 ಸ್ವಾಮಿಗಳು ಬಿಟ್ಟಾರ. ಮುರುಘಾ ಮಠ ಶ್ರೀಗಳು ಹೇಳ್ಯಾರ, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ದಯವಿಟ್ಟು ಈ ದಂಗಾಲೇಶ್ವರ ಸ್ವಾಮಿ ಬೆನ್ನು ಹತ್ತಬೇಡ್ರಿ. ಇದು ದೇಶದ ಚುನಾವಣೆ ಇದೆ. ನಮ್ಮ ರಾಷ್ಟ್ರ ಉಳಿಬೇಕು, ನಮ್ಮ ಹಿಂದುತ್ವ ಉಳಿಬೇಕು, ಭಾರತ ಜಗತ್ತಿನ ಗುರು ಆಗಬೇಕು. ಇಷ್ಟರ ಸಲ ಚುನಾವಣೆ ಇದೆ. ಈ ದಂಗಾಲೇಶ್ವರ ನಿಂತಿರ್ತೀನಿ, ಆಸೆಯವರ ನಿಂತರು ಏನೂ ಆಗೋದಿಲ್ಲ. ಪ್ರಹ್ಲಾದ್ ಜೋಶಿ ಆರ್ಚಿ ಬರ್ತಾರೆ. ಯಾರು ಅದೇ ಟಾರ್ಗೆಟ್? ಯಾರು? ಈ ಅಪ್ಪ ಮಕ್ಕಳೇ ಮಾಡೋರು. ದಿಂಗಾಲೇಶ್ವರ ಮೊದಲು ಏನು ಮಾಡಿದ್ರು? ಮುಖ್ಯಮಂತ್ರಿ ಇದ್ದಾಗ ಇದೇ ಮಾಡಿದ್ರು.